ಎಲ್ರಿಗೂ ನಮಸ್ಕಾರ. ಬಿಜೆಪಿ ಅವ್ರ ಕಾಲದಲ್ಲಿ ಭಾಳಷ್ಟು ಹಗರಣಗಳಾಗಿದೆ. ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ MLA ಆಗಿ. ಅಯ್ಯೋ ಈ ಬಡಿ ಮಗ ಬೇರೆ ಬರ್ತಾವನೆ ತಲೆ ತಿಂತಾನಲ್ಲಪ್ಪ. ಬಸ್ಸಾರು ಬರಬಾರ್ದ. ಅವ್ರ ಕಾಲದಲ್ಲಿ ನಡೆದಿದ್ದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್, ಕೋವಿಡ್ ಹಗರಣ, ಬೋವಿ ನಿಗಮದ ಹಗರಣ, ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ, ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು. ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು BJP ಅವ್ರಿಗೆ ಶೋಭೆ ತರೋದಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಾನು BJP ಅವರು ಮುಂದುವರಿಸಲಿ, ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ನೋಡಿ, CM ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು. ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನಂತ ರಾಜ್ಯಕ್ಕೆ ಗೊತ್ತು. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ, ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು, ರಾಜ್ಯದ ಮುಖ್ಯಮಂತ್ರಿ ಆಗೋದು, 15 ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವ್ರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಈಗ ವಾಲ್ಮೀಕಿ ಹಗರಣ, ನೀವು ಆ ಡೀಟೇಲ್ಸ್ನ ಗಮನಿಸಿ ಸರ್. 187 ಕೋಟಿ ಅಂತಾರೆ, ಅದು ಆ್ಯಕ್ಚುಲಿ 187 ಕೋಟಿ ಅಲ್ಲ, 85 ಕೋಟಿ. ಅದು ಹೌ ಈಸ್ ಇಟ್? ಅದು ಹೇಗೆ? ನನಗೆ ಈ ವಿಚಾರದಲ್ಲಿ ಅರ್ಥವಾಗದೇ ಇರೋದು. 85 ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದ್ಬಿಟ್ಟಿದೆ. ಇಲ್ಲ ಬಂದ್ಬಿಟ್ಟಿದೆ ಫುಲ್ಲು. 85 ಕೋಟಿ ಫುಲ್ ವಾಪಸ್ ಬಂದಿದೆ. ಓಕೆ, ಆಲ್ ರೈಟ್. ED ಅವರು ನಾವು ನೋಡಿ ED ಅವ್ರ ಮೇಲೆ FIR ಮಾಡಿದ್ರೆ ಅದಕ್ಕೆ ಅವ್ರು ಸ್ಟೇ ತರ್ತಾರೆ. ED ಅವ್ರು ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ, ಮಿನಿಸ್ಟ್ರುಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೇಂದ್ರದಲ್ಲಿ BJP ಇದು ಕೊನೆ ಅಧಿಕಾರಾವಧಿ, ಮತ್ತೆ ಅವ್ರು ಬರಲ್ಲ. ನಾವು ಇಂಡಿಯಾ ಕೂಟ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್, ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. BJP ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ. ಸಾಧ್ಯ ಆಗುತ್ತಾ, ಡಿಸ್ಟರ್ಬ್ ಮಾಡ್ಬೋದಾ ಅಂತ. ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರು ಇನ್ನೊಂದು 20 ವರ್ಷ BJP ಅಧಿಕಾರಕ್ಕೆ ಬರಲ್ಲ ಸರ್. ಚೀಫ್ ಮಿನಿಸ್ಟರ್ ನೀವು ಹರ್ಕೊಳ್ಳೋದು, ಮೋದಿದವ್ರು ಹರ್ಕೊಳ್ಳೋದು, ಇನ್ಯಾರೋ ಇನ್ನೊಬ್ರದ್ದು ನೀವು ಹರ್ಕೊಳ್ಳೋದು. ಹರ್ಕೊಳ್ಳಿ ಎಲ್ಲಾನು, ಯಾವನ್ ಬೇಡ ಅಂದವ್ ನಿಮ್ಮನ್ನು. ಅದರಲ್ಲಿ ಎಕ್ಸ್ಪರ್ಟ್ಗಳು ನೀವುಗಳು.